ನೋಡಿ, ದಿನಾಂಕ 1ನೇ ತಾರೀಕು ಹುಟ್ಟಿದವರ ಸ್ವಭಾವ ಯಾವ ರೀತಿ ಇರುತ್ತೆ ಅಂದ್ರೆ, ರಹಸ್ಯಗಳನ್ನು ಕಾಪಾಡುವುದಕ್ಕೆ ಇವರು ಅಸಮರ್ಥರಾಗಿರ್ತಾರೆ. ಯಾವುದೇ ರೀತಿಯಿಂದ ನೀವು ಅಲಂಕಾರ ಆಗಲಿ ಚಿನ್ನ ಆಭರಣಗಳನ್ನು ಧರಿಸುವುದರಿಂದ ನಿಮಗೆ ಅತಿ ನಷ್ಟಗಳುಂಟಾಗುತ್ತೆ. ಎಚ್ಚರದಿಂದ. ಶ್ರೀ ಗುರುಭ್ಯೋ ನಮಃ. ಮಾತಾ ಚಾಮುಂಡೇಶ್ವರಿ ದೇವತಾಯ ನಮೋ ನಮಃ. ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಯಥಾಶಕ್ತಿಯಾಗಿ ವಿಶೇಷವಾದಂತಹ ಸಂಚಿಕೆ ಅಂತ ಹೇಳ್ತಾ ಇರ್ತೀವಿ. ತುಂಬ ಜನರು ಕರೆ ಮಾಡ್ತಿದ್ದಾರೆ ಕೂಡ ತಮ್ಮ ಪರಿಹಾರ ಮಾರ್ಗವನ್ನು ಸೂಚಿಸೋದಕ್ಕೆ. ಏನೇ ಸಮಸ್ಯೆ ಇದ್ರೂ ಕೂಡ ನೀವು ನಮಗೆ ಕರೆ ಮಾಡಬೇಕಾದ್ರೆ ಬೆಳಗ್ಗೆ 10ರಿಂದ ಸಂಜೆ 5ರವರೆಗೆ ಕರೆ ಮಾಡಿ ವಿಚಾರಕ್ಕೆ ಬರೋಣ. ನೋಡಿ, ದಿನಾಂಕ 1ನೇ ತಾರೀಕು ಹುಟ್ಟಿದವರ ಸ್ವಭಾವ ಯಾವ ರೀತಿ ಇರುತ್ತೆ ಅಂದ್ರೆ, ದೃಢವಾದ ಮನಸ್ಸನ್ನ ಉಳ್ಳವರಾಗಿರ್ತಾರೆ ಮತ್ತು ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಿಕೊಟ್ರೆ ಖಂಡಿತವಾಗ್ಲೂ ಇವರು ಸಂಪೂರ್ಣವಾಗಿ ಕೆಲಸವನ್ನ ಕಾರ್ಯನಿರ್ವಹಿಸ್ತಾರೆ. ಮತ್ತು ರಹಸ್ಯಗಳನ್ನು ಕಾಪಾಡುವುದಕ್ಕೆ ಇವರು ಅಸಮರ್ಥರಾಗಿರ್ತಾರೆ. ಎಲ್ಲೋ ಒಂದು ಗುಟ್ಟಿನ ವಿಚಾರಗಳನ್ನ ತಮ್ಮ ಬಳಿ ಇಟ್ಕೋಬೇಕಾದ್ರೆ ಅವ್ರಿಗೆ ಆಗಲ್ಲ, ಇನ್ನೊಬ್ರಿಗೆ ಸಡನ್ ಆಗಿ ಹೇಳ್ಬಿಡ್ತಾರೆ. ಮತ್ತು ಆತ್ಮಗೌರವ ತುಂಬಾ ಇರುತ್ತೆ ಇವರಿಗೆ. ನಾನು ಮಾಡೇ ತೀರ್ತೀನಿ, ನನ್ನ ಕೈಲಿ ಹಾಗೇ ಆಗುತ್ತೆ ಅಂತ. ಅದ್ರ ಜೊತೆಯಲ್ಲಿ ಇವರು ಹೆಗ್ಗಳಿಕೆಗೆ ಪಾತ್ರರಾಗಿರ್ತಾರೆ. ಯಾರಾದ್ರೂ ಇವರಿಗೆ ಹೊಗಳಿದ್ರೆ ತುಂಬಾ ಸಂತೋಷವಾಗಿರ್ತದೆ. ಸಂತೋಷಕರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನಾದ್ರೂ ಮಾತು ಕೊಟ್ಬಿಡ್ತಾರೆ ಅಪ್ಪಿ ತಪ್ಪಿ. ಮತ್ತು ಇವರು 1ನೇ ತಾರೀಕು ಹುಟ್ಟಿದವರು ರಾಜಕೀಯ ಕ್ಷೇತ್ರದಲ್ಲಿ 1-10-28 ಈ ದಿನಾಂಕದಲ್ಲಿ ಹುಟ್ಟಿದವರು ರಾಜಕೀಯ ಕ್ಷೇತ್ರದಲ್ಲಿ ಮುಂದುವರಿಬಹುದು. ಮತ್ತು ಈ ಒಂದು ದಿನಾಂಕದವರು ಹುಟ್ಟಿದವರು ಯಾವುದೇ ರೀತಿಯಿಂದ ನೀವು ಅಲಂಕಾರ ಆಗಲಿ ಚಿನ್ನ ಆಭರಣಗಳನ್ನ ಧರಿಸುವುದರಿಂದ ನಿಮಗೆ ಅತಿ ನಷ್ಟಗಳುಂಟಾಗುತ್ತೆ. ಎಚ್ಚರದಿಂದ. 1ನೇ ತಾರೀಕು, 10ನೇ ತಾರೀಕು, 28ನೇ ತಾರೀಕು ಹುಟ್ಟಿದವರು ಯಾವುದೇ ರೀತಿಯಿಂದ ಅಲಂಕಾರ ಜಾಸ್ತಿ ಮಾಡ್ಕೊಳ್ಬಾರ್ದು ಮತ್ತು ಆಭರಣಗಳನ್ನ ಧರಿಸಬಾರ್ದು. ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ, ನಿಮ್ಮೊಂದು ಪ್ರತಿಯೊಂದು ಕೆಲಸ ಕಾರ್ಯಗಳು ನಡೀಬೇಕಾದ್ರೆ ನೀವು ಮೊದಲೇ ದೃಢ ನಿಶ್ಚಯ ಉಳ್ಳವರು. ಮಾಡ್ತೀನಿ ಅಂತ ನಿಮ್ಮನ್ನು ಹೋಗ್ತಾ ಇರ್ತೀರ. ಅದರೊಳಗೆ ಏನಾದ್ರೂ ವ್ಯತ್ಯಾಸ ಆದ್ರೆ ಖಂಡಿತವಾಗ್ಲೂ ನಿಮ್ಮ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಒಂಟಿತನದಲ್ಲಿ ಇರಬೇಕು ಅಂತ ಅನ್ಸುತ್ತೆ. ಏಕಾಗ್ರತೆಯಲ್ಲಿ ಒಬ್ಬರೇ ಎಲ್ಲಾದ್ರೂ ಹೋಗಿ ಬರ್ಬೇಕು ಅನ್ಸುತ್ತೆ. ಹಾಗಾಗಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ನಡೀಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ರೆ ರುದ್ರಾಕ್ಷಿಯನ್ನು ಧರಿಸ್ಕೊಳ್ಳಿ. ನೀವು ಏಕಮುಖ ರುದ್ರಾಕ್ಷಿಯನ್ನು ಧರಿಸ್ಕೊಳ್ಳಿ. ಪ್ರತಿ ಮಾಸದಲ್ಲಿ ಬರುವ ಪ್ರದೋಷ ಕಾಲದಲ್ಲಿ ಶಿವನ ಆಲಯಕ್ಕೆ ಹೋಗಿ ಸ್ವಾಮಿಯ ದರ್ಶನ ಅರ್ಚನೆ ಪೂಜೆಯನ್ನು ಮಾಡುವುದರಿಂದ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ವಿಯನ್ನ ಸಾಧಿಸಬಹುದು. ನೆನ್ಪಿಟ್ಕೊಳ್ಳಿ, ದಿನಾಂಕ 1ನೇ ತಾರೀಕು, 10ನೇ ತಾರೀಕು, 28ನೇ ತಾರೀಕು ಜನಿಸಿದವರಿಗೆ ಅಲಂಕಾರ ಬರೋದಿಲ್ಲ. ಯಾರು ಅಲಂಕಾರ ಮಾಡ್ಕೋಬೇಡಿ. ಒಂದು ರುದ್ರಾಕ್ಷಿಯನ್ನು ಧರಿಸ್ಕೊಳ್ಳಿ. ಶಿವನ ಆರಾಧನೆಯನ್ನು ಮಾಡಿ ಖಂಡಿತವಾಗ್ಲೂ ನೀವು ಯಶಸ್ಸನ್ನ ಕಾಣುತ್ತೀರಿ. ಇದೇ ರೀತಿಯಿಂದ 2ನೇ ತಾರೀಕು ಹುಟ್ಟಿದವರ ವಿಚಾರವನ್ನ, ಭವಿಷ್ಯವನ್ನ, ಮಾಹಿತಿಯನ್ನ, ಪರಿಹಾರವನ್ನ ತೆಗೆದುಕೊಂಡು ಬರ್ತೀನಿ. ಇನ್ನೆಲ್ಲ ಯಾರು ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮಾಹಿತಿ ಇಷ್ಟ ಆದ್ರೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನೆಲ್ಲರನ್ನ ಕಾಣ್ತೀನಿ. ಅಲ್ಲಿವರೆಗೂ ಶುಭವಾಗಲಿ. ಶುಭ.